5 o'clock ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವತ್ತು ಲೇಟ್. ನಾನು ಕೂಡ ಅದರ್ ಆ್ಯಕ್ಟಿವಿಟೀಸ್ ಸ್ವಲ್ಪ ಚೆನ್ನಾಗೇ ಮಾಡ್ತಾರೆ, ಬಟ್ ಇವ್ನು ಯಾಕೋ ಗೊತ್ತಿಲ್ಲ. ಅಲ್ಲಿ ಒಂದೊಂದು ಸೆಟ್ ಇದೆ, ಇದ್ರ ಪ್ರೈಸ್ ಬಂದುಬಿಟ್ಟು 900. ಸೊ ವ್ಯಾಲ್ಯೂಮ್ ಕಮ್ಮಿಡು ಅಪ್ಪು, ಟಿ ವಿ ವ್ಯಾಲ್ಯೂಮ್ ಕಮ್ಮಿಡು. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ? ಸೂಪರ್ ಆಗಿದ್ದೀರಾ? ಆ್ಯಂಡ್ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಸೊ ನೀವು ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನಿವಾಗ 5 o'clock ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವತ್ತು ಲೇಟ್ ಆಯಿತು, ಬಿಕಾಸ್ ಇವತ್ತು ಏನೂ ಮಾಡೋಕ್ಕೆ ಇಂಟ್ರೆಸ್ಟೇ ಇರಲಿಲ್ಲ. ಅಡುಗೆ ಮಾಡೋಕ್ಕೆ ಇಂಟ್ರೆಸ್ಟೇ ಇರಲಿಲ್ಲ. ಯಾಕಂದರೆ ಎಲ್ಲ ಸಾಮಾನುಗಳು ಹೊರಗಡೆನೇ ತೊಗೊಂಬಂದಿಟ್ಟಿದ್ದೀನಿ. ನಾನು ಇನ್ನೂ ಸೆಟ್ ಮಾಡಿಲ್ಲ. ಅದು ಏನು ಹೇಳಂಗಿಲ್ಲ. ಅದು ಬೆಡ್ರೂಮ್ ಅಂದ್ಕೊಂಡಿಲ್ಲ, ಇವಾಗ ಕಿಚನ್ ರೂಮ್ ಆಗಿಬಿಟ್ಟಿದೆ ಎಲ್ಲ. ಅದರಲ್ಲೂ ಈಗ ಬೆಳಗ್ಗೆ ಅಡುಗೆ ಮಾಡಬೇಕು ಅಂದ್ಕೊಳ್ಳಿ, ಎಷ್ಟು ತೊಗೊಂಬರ್ಬೇಕು, ಮತ್ತೆ ತಿರ್ಗಿ ಅಡುಗೆ ಮಾಡಿಕೊಂಡು ಮತ್ತೆ ತೊಳ್ಕೊಂಡು ಮತ್ತೆ ಹೋಗಿ ಅಲ್ಲೇ ಇಡಬೇಕು. ಸೊ ಇವತ್ತು ಇದೇ ಕೆಲಸ ಆಗಿಬಿಟ್ಟಿದೆ ನೋಡಿ. ನನಗೆ ಇವತ್ತು ಅಡುಗೆ ಮಾಡಿದ್ರೂ ಊಟ ಮಾಡೋಕ್ಕೆ ಮನಸ್ಸಿರಲ್ಲ. ಬಿಕಾಸ್ ಅಂದರೆ ಈಗ ಅಡುಗೆ ಮನೆಯಲ್ಲೇ ಇತ್ತು ಅಂದರೆ ಆರಾಮ್ಸಾಗಿ ಊಟ ಮಾಡ್ಬೋದು. ಅದು ಅಲ್ಲಿ ಇಟ್ಬಿಟ್ಟು ತೊಗೊಂಬಂದು ಇಲ್ಲಿ ಇಟ್ಟು ಊಟ ಮಾಡೋಕ್ಕೆ ಮನಸ್ಸೇ ಬರಲ್ಲ. ಹಾಗಾಗಿ ಸೊ ಇವತ್ತು ಏನು ಬ್ಲಾಗ್ ಮಾಡಬೇಡ್ದು ಅಂತ ಅಂದ್ಕೊಂಡಿದ್ದೆ. ಬಟ್ ಆದ್ರೂ ನಾನು 365 ಡೇಸ್ ತೊಗೊಂಡಾಗಿನಿಂದ ಕಂಟಿನ್ಯೂಸ್ ಆಗಿ ಬ್ಲಾಗ್ ಮಾಡ್ತಾಯಿದ್ದೀನಿ. ಬಟ್ ಆದರೆ ಮಾರ್ನಿಂಗ್ ಕಂಟಿನ್ಯೂ ಮಾಡಿದೆ ಅಂತಂದರೆ ಮಧ್ಯಾಹ್ನ ಟೈಮಲ್ಲಿ ಸ್ವಲ್ಪ ಗ್ಯಾಪ್ ತೊಗೊಂಡು ಆಮೇಲೆ ಸಾಯಂಕಾಲ ಕಂಟಿನ್ಯೂ ಮಾಡ್ತೀನಿ. ಬಟ್ ಇವಾಗ ಫುಲ್ ಡೇ ನಾನು ಅವತ್ತು ರೆಸ್ಟ್ ಮಾಡಿದೆ. ಆ್ಯಂಡ್ ಸ್ವಲ್ಪ ಹುಷಾರಿರಲಿಲ್ಲ. ಆ್ಯಂಡ್ ಅದಕ್ಕೋಸ್ಕರ ಸ್ವಲ್ಪ ಹೊತ್ತು ಮಲ್ಕೊಂಡೋಳೆ 3 o'clock ಎದ್ಬಿಟ್ಟು ಸೊ ಇವಾಗ ಇನ್ನು ಮನೆ ಕ್ಲೀನ್ ಮಾಡಬೇಕು. ಇನ್ನು ಬೆಳಗ್ಗೆ ಅಡುಗೆ ಮಾಡಿರೋದು ಕೆಲವೊಂದು ಪಾತ್ರೆಗಳು ಅದೆಲ್ಲ ಇದೆ, ಹಾಗಾಗಿ ಕ್ಲೀನ್ ಮಾಡ್ತಾಯಿದ್ದೆ. ಸೊ ನಿನ್ನೆ ನಾನು ಒಂದು ಬ್ಲಾಗ್ ಮಾಡಿದ್ನಲ್ಲ, ಅದರೊಳಗಡೆ ಏನಂತಂದರೆ ನಾನು ಕೆಲವೊಂದು ಸರಗಳನ್ನು ತೊಗೊಂಡಿದ್ದೆ. ಅದನ್ನು ನಾನು ಶೇರ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಶೇರ್ ಮಾಡೇ ಇಲ್ಲ. ಯಾಕಂದರೆ ಅಷ್ಟೊತ್ತಿಗೆ ಅಪ್ಪು ಬಂದುಬಿಟ್ಟಿದ್ದ, ಅವನಿಗೆ ಆಟಕ್ಕೆ ಕರ್ಕೊಳ್ತಾ ಇಲ್ವಂತೆ ಇಲ್ಲಿ ಕೆಳಗಡೆ. ಈಗ ಮಕ್ಕಳಂದಮೇಲೆ ಸಹಜವಾಗಿ ಇದ್ದೇ ಇರುತ್ತೆ. ಕೆಲವೊಂದು ಮಕ್ಕಳು ಕರ್ಕೊಳ್ತಾರೆ, ಕೆಲವೊಂದು ಮಕ್ಕಳು ಈ ಥರ ಬಿಟ್ಟು ಆಟ ಆಡ್ತಿರ್ತಾರೆ. ಬಟ್ ಅವನಿಗೆ ಯಾರಾದರೂ ಬಿಟ್ಟು ಆಟ ಆಡಿದ್ರೆ ಅಂದರೆ ತುಂಬ ಹಿಂಸೆ ಆಗುತ್ತೆ. ಆ್ಯಂಡ್ ಅವ್ನು ಮನೆಗೆ ಬಂದು ಅಳ್ತಾನೆ. ಹಾಗಾಗಿ ಅವನಿಗೆ ಸಮಾಧಾನ ಮಾಡಿಸಿ ಅವ್ರನ್ನ ಕನ್ವಿನ್ಸ್ ಮಾಡಿ ಅವ್ರ ಜೊತೆ ಆಟ ಆಡೋದು ಕಳಿಸೋಷ್ಟೊತ್ತಿಗೆ ಏನಾಗ್ಬಿಡ್ತು, ನನಗೆ ನೆನಪೇ ಆರ್ಬಿಡ್ತು, ಏನು ಮಾಡಬೇಕಪ್ಪ ಅನ್ನೋದು ನೆನಪೇ ಆರ್ಬಿಡ್ತು. ಹಾಗಾಗಿ ಮಾಡಿರಲಿಲ್ಲ ನಾನು. ಸೊ ಓಕೆ, ಇವತ್ತು ತೋರ್ಸೋಣ. ಕೆಲವೊಂದು ಸರಗಳಿದೆ. ಆ್ಯಂಡ್ ಅಮ್ಮಗೆ ಕೆಲವೊಂದು ಸರಗಳನ್ನು ಅವ್ರ ಪಪ್ಪ ತೊಗೊಂಬಂದು ಕೊಟ್ಟಿದ್ದಾರೆ. ಆ್ಯಂಡ್ ಅವಳು ಕೂಡ ನೋಡಿಲ್ಲ. ಅವಳಿಗೆ ಇವತ್ತು ತೋರಿಸ್ದಾಗುತ್ತೆ. ಆ್ಯಂಡ್ ನಿಮ್ಮ ಜೊತೆ ನಾನು ಶೇರ್ ಮಾಡಿದಾಗುತ್ತೆ ಅಂತ ಹೇಳ್ಬಿಟ್ಟು ಸೊ ಇವಾಗ ಮಾಡ್ತಾಯಿದ್ದೀನಿ. ಆ್ಯಂಡ್ ಸೊ ನಂದು ಕೂಡ ಮಧ್ಯಾಹ್ನಕ್ಕೆ ಸ್ನ್ಯಾಕ್ಸ್ ಆಯಿತು. ನಿನ್ನೆ ಕೇಕ್ ತೊಗೊಂಬಂದಿದ್ನಲ್ಲ, ಹಾಗಾಗಿ ಸ್ವಲ್ಪ ಕೇಕ್ ತಿಂದು ಅದಾದಮೇಲೆ ಲೈಟಾಗಿ ಒಂದು ಕಪ್ ಹಾಲು ಕುಡಿದೆ. ಸೊ ಸಿಕ್ಕಾಪಟ್ಟೆ ನಿನ್ನೆ ಅದು ಏನು ಸ್ಪ್ರೇ ಹೊಡೆದಿದ್ನಲ್ಲ, ತಲೆಯಲ್ಲಿ ಕೂತ್ಕೊಂಡ್ಬಿಟ್ಟಿದೆ ಅದು ಸ್ಮೆಲ್ಲು. ಬೆಳಗ್ಗೆ ಅಷ್ಟೊತ್ತಿಗೆ ಇಷ್ಟು ಕಾಕ್ರೋಚಿದ್ದು, ದೊಡ್ಡವೇನಿರಲಿಲ್ಲ, ಚಿಕ್ಕದು ಸಣ್ಣದು, ಈಗ ಪುಟಾಣಿದು ಇದ್ದು, ದೊಡ್ಡ ಏನಿರಲಿಲ್ಲ. ಆ್ಯಂಡ್ ಅವಳು ಕೂಡ ಇವತ್ತು ಎಲ್ಲ ಅಷ್ಟಕ್ಕೆ ಕೊಲೆ ಮಾಡಿಬಿಟ್ಟಿದ್ವಿ ಇಬ್ಬರು ಸೇರಿಬಿಟ್ಟು. ಇವ್ರಂತರೂ ಅಡುಗೆ ಮನೆ ತೆಗಿಯೋದಕ್ಕೆ ತುಂಬ ಭಯಪಡ್ತಿದ್ರು. ಯಾಕಂದರೆ ಅವ್ರಿಗೆ ಈಗ ಡಸ್ಟು, ಕೆಲವೊಂದು ಸ್ಮೆಲ್ಲು ಏನೂ ಬರಲ್ಲ. ಒಂದು ಕೇಸ್ ಅದು ಸ್ಮೆಲ್ ಅವ್ರಿಗೆ ಹೋಯಿತು ಅಂದರೆ ಶೀತ ಬರುತ್ತೆ, ಜ್ವರ, ನೆಗಡಿ, ಕೆಮ್ಮು ಇದೆಲ್ಲ ಸ್ಟಾರ್ಟ್ ಆಗಿಬಿಡುತ್ತೆ. ಹಾಗಾಗಿ ನಮ್ಮ ಮನೆ ಸ್ವಲ್ಪ ಜಾಸ್ತಿ ನಾನು ಧೂಳು ಆಯಿತು ಅಂದರೆ ಇಮಿಡಿಯೇಟ್ಲಿ ಕ್ಲೀನ್ ಮಾಡ್ಕೊಂಬಿಡ್ತೀನಿ. ಅದಕ್ಕೋಸ್ಕರ ನಿನ್ನೆ ನಾನು ಸ್ಪ್ರೇ ಮಾಡುವಾಗ ಅವರಿಗೂ ಕೂಡ ನಾನು ಮಾಸ್ಕ್ ಹಾಕ್ಕೊಂಡೆ ಕ್ಲೀನ್ ಮಾಡಿದ್ದೀನಿ. ಆದರೂ ಕೂಡ ಅವರಿಗೆ ಸ್ಮೆಲ್ ಬರ್ತಾಯಿತ್ತಂತೆ. ಸೊ ಆಬ್ವಿಯಸ್ಲಿ ಅದು ಸ್ಮೆಲ್ ಬರೋದು, ಎಷ್ಟು ನಾವು ಡೀಪಾಗಿ ಹೊಡೆದಿರ್ತೀವಿ, ಹಾಗಾಗಿ ಸ್ಮೆಲ್ ಖಂಡಿತವಾಗ್ಲೂ ಬಂದೇ ಬರುತ್ತೆ. ಇಡೀ ಮನೆಗೆಲ್ಲ ಹಬ್ಬೋ ಥರ ಇತ್ತು. ಬಟ್ ಇರಲಿ, ಒಂದು 2 days ಸ್ವಲ್ಪ ಅದನ್ನು ಅನುಭವಿಸೋಣ ಅಂತೇಳ್ಬಿಟ್ಟು. ಯಾಕಂದರೆ ಅದು ಇಲ್ಲದೆ ಹೋದರೆ ಮನೆ ತುಂಬ ಕಾಕ್ರೋಚ್ ಆಯಿತು ಅಂದರೆ ಬಟ್ಟೆ ಒಳಗಡೆ ಸೇರ್ಕೊಂಡ್ಬಿಡುತ್ತೆ. ಆ್ಯಂಡ್ ಊಟ ಮಾಡ್ತಿರ್ತೀವಿ ಪಾತ್ರೆ ಮೇಲೆ, ಅಲ್ಲಿ ಇಲ್ಲಿ. ನನಗಂತೂ ಮೈಯೆಲ್ಲ ಫುಲ್ಲು ಒಂಥರ ಜುಮ್ ಅಂತ ಅಂದುಬಿಡುತ್ತೆ ಒಂದೇ ಒಂದು ಕಾಕ್ರೋಚ್ ನೋಡಿದೆ ಅಂತಂದರೆ. ಹಾಗಾಗಿ ಇನ್ನೂ ಪುಟಾಣಿದು ಹೋಗಿ ಬರ್ತಿ ಇನ್ನೂ ಪುಟಾಣಿದು ಕಾಕ್ರೋಚ್ ಇತ್ತಲ್ಲ, ಹಾಗಾಗಿ ಸೊ ಇವಾಗಲೇ ಅದನ್ನು ಕ್ಲೀನ್ ಮಾಡಿಕೊಂಡ್ರೆ ಮತ್ತೆ ದೊಡ್ಡದಾಗೋ ತನಕ ನಾವು ಅದನ್ನು ಬಿಡಬಾರ್ದು. ದೊಡ್ಡದಾಯಿತು ಅಂದರೆ ಮಣಿಯೋದೇ ಇಲ್ಲ, ಯಾಕಂದರೆ ಅಷ್ಟಾಗ್ಬಿಡುತ್ತೆ. ಒಂದು ಕಾಕ್ರೋಚು ಎಷ್ಟೋ ಮರಿಗಳನ್ನು ಹಾಕುತ್ತಂತೆ.
ಒಂದು ಕಾಕ್ರೋಚು ಸಿಕ್ಕಾಪಟ್ಟೆ ಮರಿಗಳು ಹಾಕುತ್ತಂತೆ. ಅದು ಗೊತ್ತಾಗಲ್ಲ, ಯಾರಿಗೂ ಗೊತ್ತಾಗಲ್ಲ. ಹಾಗಾಗಿ ಎಷ್ಟೋ ಜನರು ಏನು ಅನ್ಕೋತಾರ ಅಂದರೆ, ನಾನು ಈಗ ಕಾಕ್ರೋಚ್ಗಳು ಒಳಗಡೆ ಮನೆ ಮಾಡ್ಕೊಂಡಿರ್ತವೆ. ಕಟ್ಟಿಗೆದು ಏನಾದರೂ ಪ್ಲೌಡಿನ ವುಡ್ ವರ್ಕ್ ಮಾಡಿಸಿದ್ರು ಅಂತಂದರೆ ಒಳಗಡೆ ಮನೆ ಮಾಡ್ಕೊಳ್ತವೆ. ಅದು ಯಾರಿಗೂ ಗೊತ್ತಾಗಲ್ಲ. ಹಾಗಾಗಿ ನಾವು ಎಷ್ಟು ಹೊಡೆದಿರ್ತೀವಿ ಅಂದ್ರೂ ಎಲ್ಲಿಂದ ಬರುತ್ತೋ ಅಂತ ಅಂದ್ಕೊಂಡಿರ್ತೀವಿ. ಬಟ್ ಏನಂತಂದರೆ, ಯಾರೇ ಹೊಡೆದ್ರು ಒಂದು 3-4 ಡೇಸ್ ಮಾತ್ರ ಕಂಟಿನ್ಯೂಸ್ ಆಗಿ ಹೊಡಿತಾ ಇರಿ. ಅದಾದಮೇಲೆ ಕ್ಲೀನ್ ಮಾಡಿಕೊಂಡ್ರೆ ಯಾವ ಕಾಕ್ರೋಚ್ ಇರಲ್ಲ. ಆ್ಯಂಡ್ ಕ್ಲೀನಿಂಗು ಆದಂಗೆ ಆಗುತ್ತೆ. ಆ್ಯಂಡ್ ಕಾಕ್ರೋಚ್ಗಳು ಕೂಡ ಇರೋದಿಲ್ಲ. ಕೆಲವೊಂದು ಚಿಕ್ಕದು ಕಟ್ಟಿಗೆದಲ್ಲಿ ಹುಳುಗಳಾಗುತ್ತಂತೆ, ಅದನ್ನು ಕೂಡ ಆಗೋದಿಲ್ಲ. ಸೊ ಅದರಿಂದ ನಾವು ಈ ಥರ ಡಿಸಿಷನ್ ತೊಗೊಂಡು ಇದು ಒಂದು 3-4 ಡೇಸ್ ಮಾಡೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದೆ. ಬಟ್ ಇವತ್ತಿಗೆ 2 ಡೇಸ್ ಆಯಿತು, ಇನ್ನೂ 2 ಡೇಸ್ ಮಾಡಬೇಕು. ಹಾಗಾಗಿ ಇವತ್ತು ಅಡುಗೆ ಮನೆಯಲ್ಲಿ ಫುಲ್ ಖಾಲಿ. ಹೆಣ್ಮಕ್ಳಿಗೆ ಮನೆ ಚೆನ್ನಾಗಿದ್ದರೆ ತುಂಬ ಇಷ್ಟ ಆಗುತ್ತೆ. ಇನ್ನೊಂದು ಅಡುಗೆ ಮನೆ, ನಮಗಂತೂ ಫೇವ್ರೇಟ್ ರೂಮ್ ಅಂದರೆ ಅಡುಗೆ ಮನೆ ಚೆನ್ನಾಗಿತ್ತು ಅಂದರೆ ಮನಸ್ಸು ಬರುತ್ತೆ. ಹಾಗಾಗಿ ಇವತ್ತೇನಿಲ್ಲ, ಜಸ್ಟ್ ಅಡುಗೆ ಮಾಡೋದು, ಊಟ ಮಾಡೋದು ಮತ್ತು ತಿರ್ಗಾ ಪಾತ್ರೆ ತೊಳೆಯೋದು ಇಷ್ಟೇ ಆಗಿಬಿಟ್ಟಿದೆ. ಆ್ಯಂಡ್ ಕೆಲವೊಂದು ಬಟ್ಟೆಗಳೆಲ್ಲ ವಾಶ್ ಮಾಡಿ ಒಂದು ಕಡೆ ಸ್ಟೋರ್ ಮಾಡಿದ್ನಲ್ಲ, ಅದೆಲ್ಲ ನೀಟಾಗಿ ಇವಾಗ ಮಡ್ಚಿಡಬೇಕು. ಒಂದು ಸ್ವಲ್ಪ ಮಡ್ಚಿಟ್ಟಿದ್ದೀನಿ, ಇನ್ನೊಂದು ಸ್ವಲ್ಪ ಇನ್ನೂ ಅಷ್ಟೇ ಇದೆ. ಹಾಗಾಗಿ ಒಂದು 2 ಡೇಸಲ್ಲಿ ಇದಿಷ್ಟು ನಾನು ಸ್ವಲ್ಪ ಆಲ್ಮೋಸ್ಟ್ ಕ್ಲೀನಿಂಗ್ ಕೆಲಸ ಮುಗಿಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದೀನಿ. ಅದಾದಮೇಲೆ ಒಂದು ಪ್ಲ್ಯಾನ್ ಇದೆ, ಆ ಪ್ಲ್ಯಾನ್ ಬಗ್ಗೆ ಶೇರ್ ಮಾಡ್ತೀನಿ. ಓಕೆ, ಸೊ ಇವಾಗ ಸರಗಳನ್ನು ತೋರಿಸ್ತೀನಿ ಬನ್ನಿ, ಎಷ್ಟು ಚೆನ್ನಾಗಿದೆ ಅಂದರೆ. ಅಪ್ಪು ಒಂದು ಸೆಕೆಂಡ್, ಆ ಡೋರ್ ಹಾಕು ಅಪ್ಪು, ಆ ಡೋರ್ ಹಾಕು. ವಿಡಿಯೋ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅವನು ಹೊರಗಡೆ ಹೋದ. ಬಟ್ ಅವನಿಗೆ ಈ ಥರ ಏನೋ ಗೊತ್ತಿಲ್ಲ, ಗಂಡು ಮಕ್ಕಳಿಗೆ ವಿಡಿಯೋ ಅಂದರೆ ಇಷ್ಟನೇ ಆಗೋದಿಲ್ಲ. ಹೊಸ ಬಟ್ಟೆ ಹಾಕೊಳ್ಳೋಕೆ ಇಷ್ಟಪಡಲ್ಲ, ಆ್ಯಂಡ್ ಹೊರಗಡೆ ಹೋಗೋಕೆ ಇಷ್ಟಪಡಲ್ಲ. ಸಿಕ್ಕಾಪಟ್ಟೆ ಒಂಥರ ಡಿಫ್ರೆಂಟ್ ಆಗಿರ್ತಾರೆ ಹುಡುಗರು. ಯಾಕೆ ಅಂತ ನನಗಂತೂ ಗೊತ್ತಿಲ್ಲ. ಹೊಸ ಬಟ್ಟೆ ಹಾಕೋದೇ ಇಲ್ಲ ಅವನು, ಹಳೆ ಬಟ್ಟೆ ಹಾಕ್ಕೊಳ್ತಾನೆ. ಆ್ಯಂಡ್ ಹಳೆ ಏನಿದ್ರು ಒಂದು ಸ್ವಲ್ಪ ಓಲ್ಡ್ ಇರೋದನ್ನೇ ಜಾಸ್ತಿ ಇಷ್ಟಪಡ್ತಿರ್ತಾನೆ. ಆ್ಯಂಡ್ ಹಾಗಾಗಿ ಸೊ ವಿಡಿಯೋ ಮಾಡ್ತಾಯಿದ್ದೀನಿ ಬಾ ಅಂತ ಕರೆದೆ ಅವನಿಗೆ. ಯಾಕಂದರೆ ಸ್ವಲ್ಪ ಆ್ಯಕ್ಟಿವ್ ಆಗಿರಬೇಕು ಮಕ್ಕಳಿಗೆ. ನಾವು ಯಾವಾಗಲೂ ನಾವೇ ಆ್ಯಕ್ಟಿವ್ ಆಗಿದ್ರೆ ಹೆಂಗೆ. ಹಾಗಾಗಿ ಮಕ್ಕಳನ್ನು ಕೂಡ ಸ್ವಲ್ಪ ಕರ್ಕೊಂಡು ನಾನು ವಿಡಿಯೋಸ್ ಮಾಡೋದು, ಅವ್ರ ಜೊತೆ ಆಟ ಆಡೋದು, ಟೈಮ್ ಸ್ಪೆಂಡ್ ಮಾಡೋದು, ಗೇಮ್ಸ್ ಆಡೋದು, ಇದನ್ನೆಲ್ಲ ಮಾಡ್ತಾ ಇರ್ತೀನಿ. ಬಟ್ ಏನೋ ಗೊತ್ತಿಲ್ಲ, ಅವನಿಗೆ ಅವ್ರ ಅಪ್ಪನ ಥರನೇ ಇದ್ದಾನೆ. ಅವ್ರ ಅಪ್ಪನೂ ಕೂಡ ಅದರ್ ಆ್ಯಕ್ಟಿವಿಟೀಸ್ ಸ್ವಲ್ಪ ಚೆನ್ನಾಗೇ ಮಾಡ್ತಾರೆ. ಬಟ್ ಇವನು ಯಾಕೋ ಗೊತ್ತಿಲ್ಲ, ಮುಂದೆ ಹೋಗ್ತಾ ಸರಿ ಹೋಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಸೊ ಎಷ್ಟು ಚೆನ್ನಾಗಿರುವಂಥ ಸರಗಳನ್ನು ತೊಗೊಂಬಂದಿದ್ದಾರೆ ಅಂತಂದರೆ, ಸೊ ನನಗೂ ನಂಬೋಕ್ಕಾಗ್ತಾಯಿಲ್ಲ, ಅಷ್ಟು ಚೆನ್ನಾಗಿರುವಂಥ ಸರಗಳನ್ನು ತೊಗೊಂಬಂದಿದ್ದಾರೆ. ಬಟ್ ನಾನು ಎಷ್ಟೋ ಸರಿ ಹೊರಗಡೆ ಹೋದಾಗ ಹೇಳಿರ್ತೀನಿ, ಏನಾದರೂ ಇಷ್ಟಪಟ್ರಿ ಅಂತಂದರೆ ತೊಗೊಂಡು ಬನ್ನಿ. ಅದು ಕಾಸ್ಟ್ಲಿ ಆದ್ರೂ ಒಂದು ಸಾರಿ ಕಾಸ್ಟ್ಲಿ ಅನ್ನಿಸ್ಬೋದು ನಿಮಗೆ. ತಿರ್ಗಾ ನೀವು ತೊಗೊಳ್ಬೇಕಾದ್ರೆ ಗೊತ್ತಾಗುತ್ತೆ ಯಾವ ರೇಟು ಎಷ್ಟಿರುತ್ತೆ, ಆ್ಯಂಡ್ ಹೇಗೆ ತೊಗೋಬೇಕು, ಆ್ಯಂಡ್ ಹೊರಗಡೆ ಹೋದಾಗ ಹೇಗೆ ತೊಗೋಬೇಕು, ಯಾರಿಗಾದರೂ ಗಿಫ್ಟ್ ಕೊಡಬೇಕು ಅಂದರೆ ಯಾವ ಪ್ರೈಸಲ್ಲಿ ಕೊಡಬೇಕು ಅನ್ನೋದು ಒಂದು ಐಡಿಯಾ ಇರುತ್ತೆ ನಿಮಗೆ ಅಂತ ಹೇಳ್ಬಿಟ್ಟು ಹೇಳಿರ್ತೀನಿ. ಅವ್ರು ಆಲ್ಮೋಸ್ಟ್ ಹೆಣ್ಮಕ್ಳಿಗೆ ಏನಾದರೂ ತೊಗೊಂಬರೋದಿತ್ತು ಅಂದರೆ ತೊಗೊಂಡು ಬರೋದೇ ಇಲ್ಲ. ಯಾಕಂದರೆ ಈಗ ಹೋಗ್ತಾರ, ಆ್ಯಂಡ್ ಅದು 1000 ರೂಪಾಯಿ ಅಂತ ಅಂದ್ಕೊಳ್ಳಿ, ಅವ್ರು ಕಡಿಮೆನೇ ಮಾಡೋದಿಲ್ಲ. ಅದು ಎಷ್ಟಿರುತ್ತೋ ಅಷ್ಟೇ ತೊಗೊಂಬರ್ತಾರೆ. ಹಾಗಾಗಿ ನಾನು ಏನು ಮಾಡ್ತೀನಿ ಅಂತಂದರೆ, ಸೊ ಸ್ವಲ್ಪ ಕಡಿಮೆನಾದರೂ ಕೇಳಿ ಇಸ್ಕೊಂಡು ಬರಬೇಕಲ್ಲ, ಅದು ಎಷ್ಟು ರೇಟ್ ಇರುತ್ತೋ ಅಷ್ಟೇ ಕೊಟ್ಟು ತೊಗೊಂಬರ್ತೀರಾ ಅಂತ ಹೇಳ್ಬಿಟ್ಟು ಅಂತ ಇರ್ತೀನಿ. ಅವರು ಹೆಣ್ಮಕ್ಳು ಇರ್ತಾರೆ, ನಾನು ಹೆಣ್ಣು ಕೇಳೋದು ಹೋಗ್ಲಿ ಬಿಡು, ಸೊ ಅವ್ರಿಗಾರ ಖುಷಿ ಆಗುತ್ತಲ್ಲ ಅಂತ ಹೇಳ್ಬಿಟ್ಟು ತೊಗೊಂಡಿರ್ತೀನಿ ಅಂತ ಹೇಳಿರ್ತಾರೆ. ಹಾಗಾಗಿ ನಾನು ಎಷ್ಟೋ ಸರಿ ತೊಗೊಂಡು ಬನ್ನಿ ಅಂತ ಹೇಳೋದೇ ಇಲ್ಲ. ನಾನು ಈ ಕಾರಣಕ್ಕೆ ನಾನು ಡ್ರೆಸ್ ಬರೋದಾಗಿರ್ಬೋದು, ಸ್ಯಾರಿ ತೊಗೊಂಡು ಬರೋದಾಗಿರ್ಬೋದು ಕೇಳ್ತಿರ್ತಾರೆ. ಬಟ್ ನಾನು ಬೇಡ ಅಂತೀನಿ. ಯಾಕಂದರೆ ಅವ್ರಿಗೆ ಇಳ್ಸೋಕ್ಕೂ ಬರೋಲ್ಲ. ಆ್ಯಂಡ್ ಏನಂದರೆ ಕಲರ್ ಕೂಡ ಅವರು ನೋಡಲ್ಲ, ಅವ್ರು ಯಾವ್ದು ಕೊಟ್ಟಿರ್ತಾರೋ ಅದನ್ನೇ ತೊಗೊಂಬರ್ತಾರೆ. ಈಗ ಬಾಯ್ಸ್ ಹತ್ರ ತೊಗೊಳ್ತಾ ಇದ್ದಾರೆ ಅಂತ ಅಂದ್ಕೊಳ್ಳಿ, ಅವರಿಗೆ ಹೆಣ್ಮಕ್ಳಿಗೆ ಏನು ಇಷ್ಟ ಆಗ್ಬೋದು ಅಂತೇಳಿ ಕೇಳಿ ಅವ್ರನ್ನ ತೊಗೊಂಡು ಬರ್ತಾರೆ. ಇನ್ನೊಂದು ಗರ್ಲ್ಸ್ ಹತ್ರ ಏನಾದರೂ ತೊಗೊಳ್ತಾ ಇದ್ರು ಅಂತ ಅಂದ್ಕೊಳ್ಳಿ, ನಿಮ್ಗೆ ಯಾವ ಕಲರ್ ಇಷ್ಟ ಆಗುತ್ತೆ ಅದನ್ನು ಕೊಡಿ ಅಂತ ಕೇಳ್ತಾರೆ. ಯಾಕಂದರೆ ಒಬ್ಬರು ಹೆಣ್ಮಕ್ಳ ಮನಸ್ಸು ಒಬ್ಬರಿಗೆ ಹೆಣ್ಮಕ್ಳಿಗೆ ಅರ್ಥ ಆಗುತ್ತಂತೆ, ಆ ಥರ ಕೇಳಿ ತೊಗೊಂಬರ್ತಾರೆ. ಹಾಗಾಗಿ ಅವ್ರಿಗೇನಪ್ಪ ಸೇಲ್ ಆಗಬೇಕು ಅನ್ನೋ ದೃಷ್ಟಿದಿಂದ ಈ ಕಲರ್ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಕೊಟ್ಟಿರ್ತಾರೆ. ಆ ದೃಷ್ಟಿದಿಂದ ತರ್ತಿರ್ತಾರೆ. ಸೊ ಹಾಗಾಗಿ ಬೇಡ ಅಂತ ಹೇಳ್ತೀನಿ ನಾನು. ಯಾಕಂದರೆ ಸುಮ್ಮನೆ ಕಾಸ್ಟ್ಲಿ ಕೊಟ್ಟು ತೊಗೊಂಬರೋದ್ರಲ್ಲಿ ಅರ್ಥ ಇಲ್ಲ. ಫೋನ್ ಹಚ್ಚಿ ಕೇಳ್ತಾರೆ ಕೆಲವೊಂದು ಸಾರಿ. ಫೋನ್ ಹಚ್ಚಿ ಕೇಳೋದ್ರಾಗ ನಮ್ಗೆ ಇಂಟ್ರೆಸ್ಟ್ ಇರಲ್ಲ. ಸೊ ಗಿಫ್ಟು ಅಂದಮೇಲೆ ಗೊತ್ತಿಲ್ಲದೆ ತರೋದೇ ಗಿಫ್ಟು.
ಈಗ ಗೊತ್ತು ಮಾಡಿ ಕಲರ್ ಕೇಳಿ ಡಿಸೈನ್ಸ್ ಕೇಳಿ ರೇಟು ಕೇಳಿ ಎಲ್ಲ ತೊಗೊಂಡು ಬರೋದ್ರಲ್ಲಿ ಅರ್ಥನೇ ಇರಲ್ಲ. ಹಾಗಾಗಿ ಬೇಡ ಬಿಡು, ಎಲ್ಲಿ ಹೋದ್ರೂ ನೀವು ಕೊಡಿಸ್ತಾನೆ ಇರ್ತೀರ, ನಾನು ತೊಗೊಳ್ತಾನೆ ಇರ್ತೀನಿ. ಆ್ಯಂಡ್ ಹಾಗಾಗಿ ಈ ಸಸ್ಪೆನ್ಸ್ ಅಂತ ನಮ್ಮ ಜೀವನದಲ್ಲಿ ಏನೂ ಇಲ್ಲ. ಏನಾದರೂ ಕೊಟ್ಟನೆ ಅಂತಂದರೆ ಸೊ ನಾನೇ ಸಸ್ಪೆನ್ಸ್ ಆಗಿ ಏನಾದರೂ ಕೊಟ್ಟಿರ್ತೀನಿ, ಅವ್ರಿಗೆ ತುಂಬ ಇಷ್ಟ ಆಗುತ್ತೆ. ಇನ್ನೂ ಒಂದು ಏನಾದರೂ ತೊಗೊಳ್ಬೇಕಾದ್ರೆ ಇಬ್ಬರು ಸೇರಿ ಒಟ್ಟಿಗೆ ಹೋಗಿ ತೊಗೊಳ್ತೀವಿ. ಸೊ ಹಾಗಾಗಿ ಈ ಥರ ನಾವು ಗೊತ್ತಿಲ್ಲದೆ ಆಮೇಲೆ ಈ ಥರ ಪರ್ಚೇಸ್ ಮಾಡೋಕ್ಕೆ ಹೋಗಲ್ಲ. ಇದು 2ನೇ ಸಾರಿ ಏನೋ ಅಂತ ಅನ್ಕೋತೀನಿ, ಸೆಕೆಂಡ್ ಟೈಮು. ಹಾಗಾಗಿ ಅವರು ತಿಳಿದು ಮಾಡಿ ತೊಗೊಂಡು ಬಂದಿರೋದು ಒಂಥರ ಡಿಫ್ರೆಂಟ್ ಆಗಿದೆ, ಯೂನಿಕ್ ಆಗಿದೆ. ಹಾಗಾಗಿ ತೋರಿಸ್ತೀನಿ. ಸೊ ಇಲ್ಲಿದೆ ನೋಡಿ, ಅವ್ರಿಗೆ ಶಾಪಿಂಗ್ ಮಾಡೋದಕ್ಕೆ ಕಳಿಸ್ಬೇಕು. ಯಾಕಂದರೆ ಬರೋದೆಲ್ಲ ತೊಗೊಂಬರ್ತಾರೆ, ಅವರು ನೋಡೋದೇ ಇಲ್ಲ. ನನಗೆ ಇದು ಫಸ್ಟ್ ಟೈಮ್. ಇದು ನಿನ್ನೆ ತಂದು ಕೊಟ್ಟಾಗ, ನಿನ್ನೆ ಮಾರ್ನಿಂಗ್ ತಂದು ಕೊಟ್ಟಾಗ ನೈಟು ಕೂಡ ಸ್ವಲ್ಪ ಯೋಚನೆ ಮಾಡಿದೆ ನಾನು, ಇದೇನೋ ಇದೆಯಲ್ಲ, ಇದು ಏನಿದು ಕಲರ್ನಲ್ಲಿ ಅಂತ ಕೇಳಿದೆ ಅವ್ರಿಗೆ ಮೊನ್ನೆ ನೈಟು. ಬಟ್ ಮಾರ್ನಿಂಗ್ ಅವರು ಅದನ್ನು ಓಪನ್ ಮಾಡಿ ತೋರಿಸಿದ್ರು. ಆವಾಗ ಬಟ್ ಅದಾ ನಾನು ಏನೋ ತೊಗೊಂಬಂದಿದ್ದೀನಿ ನಿಮಗೆ ತೋರಿಸ್ತೀನಿ ಅಂತ ಹೇಳಿ ಕೊಟ್ಟರು. ಇಷ್ಟೊಂದಿದೆ. ಇಷ್ಟೊಂದೇನು ಗೊತ್ತಾ, ಬ್ರಾಸ್ಲೆಟು, ಸರ ಆ್ಯಂಡ್ ಕಿವೇನು, ಇಷ್ಟು ಒಂದೊಂದು ಕಲರ್ನಲ್ಲಿ ಒಂದೊಂದು ಸೆಟ್ ಇದೆ. ಇದ್ರ ಪ್ರೈಸ್ ಬಂದುಬಿಟ್ಟು 900. ಎಷ್ಟು ಬಾಕ್ಸಸ್ ಇದೆ ಅಂದರೆ 1 2 3 4 5 6 ಬಾಕ್ಸಸ್ ಇದೆ. ಇದು ಒಂದು ಬಾಕ್ಸ್ ಇತ್ತು, ಈ ಥರ ಫುಲ್ಲದೊಂದು ಬಾಕ್ಸ್ ಇತ್ತು. ಅದು ಎದಕ್ಕೂ ಬೇಕಂತೇಳಿ ತೊಗೊಂಡಿದ್ದಾರೆ. ಹಾಗಾಗಿ ನಾನು ಕೈಯಲ್ಲೇ ತೋರಿಸ್ತಾ ಇದ್ದೀನಿ. ಬೆಂಗಳೂರಿಗೆ ಹೋದಾಗ ತೊಗೊಂಡು ಬಂದಿರೋದು ಇದು. ಸೊ ನಿನ್ನೆ ತೋರಿಸಿಲ್ಲ ಅಲ್ವಾ, ಹಾಗಾಗಿ ಇವತ್ತು ತೋರಿಸೋಣ ಅಂತ. ಸೊ ಇಲ್ಲಿದೆ ನೋಡಿ, ಎಲ್ಲ ಕಲರ್ನಲ್ಲಿರುವಂಥದ್ದು ಸರ. ಇದರಲ್ಲಿ ನಾನು ಒಂದು ಪ್ಯಾಟರ್ನ್ ತೋರಿಸ್ತೀನಿ ಆ್ಯಂಡ್ ಎಲ್ಲ ಪ್ಯಾಟರ್ನ್ಗಳನ್ನು ಕೂಡ ತೋರಿಸ್ತೀನಿ. ಓಕೆ, ಇದು 6 ಬಾಕ್ಸ್ ಇದೆ ನೋಡಿ. ಇದು 1 2 ಇದು 3 4 5 6 ಬಾಕ್ಸ್ ಇದೆ. ಫಸ್ಟಿಗೆ ನಾನು ಬ್ಲ್ಯಾಕ್ ಕಲರ್ ತೋರಿಸ್ತೀನಿ. ಇದು ಬ್ಲ್ಯಾಕ್ ಕಲರು. ಅವರು ಇಟ್ಟರಂತೆ ಮಾರೋದಕ್ಕೆ, ಅದರಲ್ಲಿ ಯಾವತ್ತು ತೊಗೋಬೇಕು ಯಾವತ್ತು ಬಿಡಬೇಕು ಅಂತ ಅವರಿಗೆ ಗೊತ್ತಾಗಲಿಲ್ವಂತೆ. ಆ್ಯಂಡ್ ಕಲರ್ ಕೇಳಿದೆ ಅಂದರೆ ಬೇಡ ಅಂತೀನಿ ಅಂತ ಹೇಳ್ಬಿಟ್ಟು ಅದು ಬಾಕ್ಸೇ ಎತ್ಕೊಂಬಂದುಬಿಟ್ಟಿದ್ದಾರೆ ಅವರು. ಯಾವುದಾದ್ರೂ ಒಂದು ತೊಗೊಂಬಂದರೆ ನಡೀತಿತ್ತು. ಸೊ ಫಸ್ಟಿಗೆ ನೋಡಿ, ಆದ್ರೂ ಕೂಡ ತುಂಬ ಚೆನ್ನಾಗಿದೆ. ಇದೇನೋ ಸಿಕ್ಕಾಕೊಂಡ್ಬಿಟ್ಟಿದೆ ಫುಲ್. ಇದು ಬ್ಲ್ಯಾಕ್ ಕಲ್ಲುಗಳು ಸಿಗುತ್ತಲ್ಲ ಈಗ ಸಮುದ್ರ ದಡದಲ್ಲಿ, ಆ ಕಲ್ಲುಗಳಿಂದ ಮಾಡಿರುವಂಥ ಸರಗಳಿದು. ಇದು ಸರ ಆ್ಯಂಡ್ ಅದ್ರ ಜೊತೆಗೆ ಓಲೆ. ಇದು 2 ಓಲೆ ಆ್ಯಂಡ್ ಇದು ಬ್ರಾಸ್ಲೆಟ್. ಸೊ ಇದು ಒಂದು ಬ್ಲ್ಯಾಕ್ ಕಲರು ಆ್ಯಂಡ್ ಇದು ಸ್ಕೈ ಬ್ಲೂ ಕಲರ್ನಲ್ಲಿದೆ ನೋಡಿ. ಸೇಮ್ ಪ್ಯಾಟರ್ನ್ ಇದೆ, ಬಟ್ ಇದು ಸರ ಆ್ಯಂಡ್ ಸರ ಇದು ಆ್ಯಂಡ್ ಇದಕ್ಕೆ 2 ಓಲೆ ಆ್ಯಂಡ್ ಬ್ರಾಸ್ಲೆಟ್. ಇಷ್ಟು ಕಲರ್ನಲ್ಲಿ, ಎಲ್ಲ ಕಲರ್ನಲ್ಲಿ ಸೇಮ್ ಪ್ಯಾಟರ್ನ್ ಇದೆ, ಬಟ್ ಕಲರ್ ಮಾತ್ರ ವೈಟ್ ಕಲರ್ನಲ್ಲಿದೆ. ಇಲ್ಲಿ ವೈಟ್ ಕಲರ್, ಇದು ಕೂಡ ತುಂಬ ಚೆನ್ನಾಗಿದೆ ವೈಟ್ ಕಲರು. ಸಮ್ಟೈಮ್ಸ್ ನಾನು ಜಾಸ್ತಿ ವೈಟನ್ನೇ ಜಾಸ್ತಿ ಯೂಸ್ ಮಾಡ್ತೀನಲ್ಲ, ಹಾಗಾಗಿ ಸೊ ನನಗೆ ಫಸ್ಟ್ ತುಂಬ ಇಷ್ಟ ಆಗಿರೋದೇ ವೈಟ್ ಕಲರು. ನಾನು ಈ ಥರ ತೊಗೊಳ್ಬೇಕು ಅಂತ ಅಂದ್ಕೊಂಡಿದ್ದೆ, ಬಟ್ ಅದಕ್ಕೆ ಎಲ್ಲ ಟೈಮ್ ಎಲ್ಲ ಕಲಿಬೇಕಲ್ಲ, ಟೈಮ್ ಕಲಿತ ಮೇಲೆ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಬಿಟ್ಟಿದ್ದೆ.
ಸೊ ಅವರು ತೊಗೊಂಡು ಬಂದರು ಆ್ಯಂಡ್ ತುಂಬ ಇಷ್ಟ ಆಯಿತು ಸರ್ಪ್ರೈಸ್ ಆಗಿ. ಬಟ್ ಕಾಸ್ಟ್ಲಿ ಅಂತ ಅನ್ನಿಸ್ತು, ಬಟ್ ಆದರೂ ಪರವಾಗಿಲ್ಲ. ಸರ್ಪ್ರೈಸ್ ಗಿಫ್ಟ್ ಅಂದಮೇಲೆ ಅದು ಕಾಸ್ಟ್ಲಿಯಾಗೇ ಇರಬೇಕು. ಸೊ ಇದು ವೈಟ್ ಕಲರು, ಮೈ ಫೇವ್ರೇಟ್ ಕಲರ್ ವೈಟ್. ಆ್ಯಂಡ್ ಇದಕ್ಕೆ ವೈಟ್ ಬ್ರಾಸ್ಲೆಟ್ ಬಂದಿದೆ. ಹಾಗೆ ಇದಕ್ಕೆ 2 ಇಯರಿಂಗ್ಸ್. ಈ ವೈಟ್ನಲ್ಲೇ ಏನೋ ಒಂದು ಯಾವುದಂತಂದರೆ, ಸೊ ಇದು ಜಾಸ್ತಿ ವೈಟ್ ಇದೆಯಲ್ಲ, ಇದು ಅಷ್ಟು ವೈಟ್ ಇಲ್ಲ, ಬಟ್ ವೈಟ್ನಲ್ಲೇ ಸ್ವಲ್ಪ ಲೈಟ್ ಕಲರ್ ವೈಟ್ ಇದೆ ನೋಡಿ. ಇದು ವೈಟ್ ಥರ ಕಾಣಿಸ್ತಾ ಇದೆ, ಬಟ್ ಲೈಟ್ ಕಲರ್ನಲ್ಲಿದೆ. ಇದಕ್ಕೂ ಕೂಡ ಬ್ರಾಸ್ಲೆಟು ಆ್ಯಂಡ್ ಸರ. ಇದಕ್ಕೆ 2 ಇಯರಿಂಗ್ಸ್. ಇದು ಒಂದು. ಆ್ಯಂಡ್ ಲಾಸ್ಟ್ ಒನ್ ಬಂದುಬಿಟ್ಟು, ಲಾಸ್ಟ್ ಒನ್ ಅಲ್ಲ, ಇನ್ನೂ ಒಂದು ಐತಿ. ಇದು ಚಾಕ್ಲೇಟ್ ಕಲರ್ನಲ್ಲಿದೆ. ಸೊ ಇದು ಕೂಡ ತುಂಬ ಸಖತ್ತಾಗಿದೆ ಸರ. ಇದು ಕೂಡ ನನಗೆ ತುಂಬ ಇಷ್ಟ ಆಯಿತು. ಆ್ಯಂಡ್ ನಾನು ಜಾಸ್ತಿ ಈ ಪ್ಯಾಂಟ್ಗಳೆಲ್ಲ ವೇರ್ ಮಾಡ್ತಿರ್ತೀನಿ, ಆ್ಯಂಡ್ ಅದ್ರ ಮೇಲೆ ಸಖತ್ತಾಗಿ ಅನಿಸುತ್ತೆ. ಈ ಒಂದು ಸರ ಆ್ಯಂಡ್ ಬ್ರಾಸ್ಲೆಟು, ಇದು ಇಯರಿಂಗ್ಸ್, ಇಷ್ಟು. ಇದು ಕೂಡ ತುಂಬ ತುಂಬ ಚೆನ್ನಾಗಿದೆ. ಹಾಗಾಗಿ ಸೊ ಇರಲಿ ಅಂತ ಸೈಲೆಂಟ್ ಆಗಿದ್ದೀನಿ. ಇದಕ್ಕೂ ಮೀರಿ ಇಷ್ಟ ಆಗಲಿಲ್ಲ ಅಂತಂದರೆ ಅವರು ತರ್ತಾ ಇರಲಿಲ್ಲ. ಅವರಿಗೂ ಕೂಡ ಇಷ್ಟ ಆಯ್ತಲ್ಲ, ಹಾಗಾಗಿ ತೊಗೊಂಡು ಬಂದಮೇಲೆ ನನಗೂ ಇಷ್ಟ ಆಗುತ್ತಂತ ಅನಿಸ್ತಂತೆ, ಹಾಗಾಗಿ ತೊಗೊಂಡು ಬಂದಿದ್ದಾರೆ. ಈಗ ಎಷ್ಟು ಕಲರ್ ತೋರಿಸಿದ್ದೀನಿ, 5 ಕಲರ್ ತೋರಿಸಿದ್ದೀನಿ. ಆ 5 ಕಲರ್ಗಳನ್ನು ಮಿಕ್ಸ್ ಮಾಡಿ ಒಂದು ಸರ ಮಾಡಿದ್ದಾರೆ. ಇದರಲ್ಲಿ 5 ಕಲರ್ ಇದೆ. ಈ ಸರದಲ್ಲಿ 5 ಕಲರ್ ಇದೆ. ಇದು ಒಂದು ಹಾಕ್ಕೊಂಡ್ರೆ ಸಾಕು, ಎಲ್ಲ ಇದು ಎಷ್ಟು ಕಲರ್ ಇದೆಯೋ ಅಷ್ಟು ಕಲರ್ ಸಾರಿಗಳಿಗೆ ಮ್ಯಾಚ್ ಆಗುತ್ತೆ ಇದು. ಆ್ಯಂಡ್ ಇದಕ್ಕೆ ಒಂದು ಬ್ರಾಸ್ಲೈಟ್ ಇದೆ. ಇದಕ್ಕೆ 2 ಇಯರಿಂಗ್ಸ್ ವೈಟ್ ಕಲರ್ನಲ್ಲಿದೆ. ಸೊ ನೈಟ್ ಆಗಿರೋದ್ರಿಂದ ಹೆಂಗೆ ಕಾಣಿಸ್ತಾ ಇದೆ ಗೊತ್ತಿಲ್ಲ, ಬಟ್ ಆಲ್ಮೋಸ್ಟ್ ತೋರಿಸಿದ್ದೀನಿ. ಇದು ಮಾತ್ರ ತುಂಬ ಚೆನ್ನಾಗಿ ಇತ್ತು, ಹಾಗಾಗಿ ತೋರಿಸ್ದೆ. ಆ್ಯಂಡ್ ಏನಂದರೆ ಡಿಸೈನ್ಸ್ ತುಂಬ ಚೆನ್ನಾಗಿತ್ತು, ಹಾಗಾಗಿ ತೋರಿಸ್ದೆ. ಯಾರಿಗೆಲ್ಲ ಇಷ್ಟ ಆಯಿತು ಕಮೆಂಟ್ ಮಾಡಿ. ನಿಮಗೆ ಇದರಲ್ಲಿ ಯಾವ ಕಲರ್ ಇಷ್ಟ ಆಯಿತು ಅನ್ನೋದನ್ನು ನನಗೆ ತಿಳಿಸಿ. ಸೊ ಎಲ್ಲ ಪ್ಯಾಟರ್ನ್ ನಾನು ಇಟ್ಟು ತೋರಿಸ್ತೀನಿ ನೋಡಿ ಎಷ್ಟು ಕಲರ್ನಲ್ಲಿ ಇದೆ ಅಂತ. ಇನ್ನೊಂದು ಏನು ಗೊತ್ತಾ, ಇಷ್ಟು ಕಲರ್ ನಾನು ಒಬ್ಬಳೇ ಬಳಸಲ್ಲ, ಬಟ್ ನನಗೆ ಗೊತ್ತಿರೋರಿಗೆ ಕೆಲವೊಂದು ಪ್ರೆಸೆಂಟ್ ಮಾಡ್ತೀನಿ. ಆ್ಯಂಡ್ ಅವರಿಗೂ ಕೂಡ ಹಾಕೋದಕ್ಕೆ ನಾನು ಕೆಲವೊಂದು ಸೆಟ್ಗಳನ್ನು ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ಇಷ್ಟು ನಮಗೆ ಅವಶ್ಯಕತೆ ಇಲ್ಲ, ಅವರು ಕೂಡ ಹಾಕ್ಕೊಳ್ಳಿ ಅಂತ ಅನ್ನೋದು ನನ್ನದು ಉದ್ದೇಶ. ಓಕೆ, ಸೊ ನೋಡಿ ಇಷ್ಟು ಕಲರ್ ಇದೆ, ಇಷ್ಟು ಕಲರ್ಸ್. ವೈಟು ಆ್ಯಂಡ್ ಇದು ವೈಟ್ ಮೇಲೆ ಒಂದು, ಕೆಳಗಡೆ ಒಂದು ವೈಟ್ ಇದೆ. ಇದು ಚಾಕ್ಲೇಟ್ ಕಲರ್ನಲ್ಲಿದೆ, ಸ್ವಲ್ಪ ಬ್ಲ್ಯಾಕ್ ಕೂಡ ಒಳಗೆ ಮಿಕ್ಸ್ ಇದೆ. ಆ್ಯಂಡ್ ಇದು ಸ್ಕೈ ಬ್ಲೂ ಕಲರ್ ಇದೆ, ಆ್ಯಂಡ್ ಬ್ಲ್ಯಾಕು ಆ್ಯಂಡ್ ಎಲ್ಲ ಕಲರ್ ಮಿಕ್ಸ್ ಕಲರ್ ಇದು ಒಂದು. ಸೊ ಇಷ್ಟು ಕಲರ್ ನನಗೆ ತುಂಬ ಇಷ್ಟ ಆಯಿತು. ಸೊ ಹಾಗಾಗಿ ತೋರಿಸ್ದೆ. ಚೆನ್ನಾಗಿದೆ ಅಲ್ವಾ? ಸೊ ನನಗಂತೂ ತುಂಬಾ ಇಷ್ಟ ಆಯಿತು. ಇಷ್ಟು ಕಲರು ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಆ್ಯಂಡ್ ನಾನು ಜಾಸ್ತಿ ಈ ಥರನೇ ಹಾಕ್ಕೋತೀನಲ್ಲ, ಆ ಐಡಿಯಾದ ಮೇಲೆ ಅವರು ತೊಗೊಂಡು ಬಂದು ಕೊಟ್ಟಿದ್ದಾರೆ. ಬಟ್ ಸಡನ್ಲಿ ಸರ್ಪ್ರೈಸ್ ಗಿಫ್ಟ್ ಅಂದರೆ ಇದೇ ಥರ ಬರುತ್ತೆ ನೋಡಿ. ಸೊ ಓಕೆ, ಬೆಸ್ಟ್ ಆಗಿದೆ, ನನಗೆ ತುಂಬ ಇಷ್ಟ ಆಯಿತು. ಅವ್ರಿಗೂ ಕೂಡ ಥ್ಯಾಂಕ್ಸ್ ಹೇಳಿದೆ. ಅವರು ಕೂಡ ಫುಲ್ ಭಯಪಟ್ಟಿದ್ರು, ಯಾಕಂದರೆ ಎಷ್ಟು ಸಾರಿ ತೊಗೊಂಡು ಬಂದ್ರೂ ನೀನು ತುಂಬ ಕಾಸ್ಟ್ಲಿ ಇದೆ ಅಂತ ಹೇಳಿರ್ತೀಯ, ಹಾಗಾಗಿ ಅದನ್ನು ಕಾಸ್ಟ್ಲಿ ಇದ್ರೂ ಹಾಕ್ಕೊಳ್ಬೇಕು ಒಂದೊಂದು ಸಾರಿ. ಇಷ್ಟಪಟ್ಟು ಅಲ್ಲಿಂದ ನಾನು ತೊಗೊಂಡು ಬಂದಿರ್ತೀನಿ, ಎಷ್ಟೇ ಕಾಸ್ಟ್ಲಿ ಆದ್ರೂ ನೀನು ಹಾಕ್ಕೊಳ್ಬೇಕು ಅಂತ ಹೇಳ್ತಾರೆ. ಬಟ್ ಆ ಥರ ತೊಗೊಂಡು ಬಂದಿರೋಕ್ಕಿಂತ ಹೆಚ್ಚು ನನಗೆ ಕೇಳಿಬಿಟ್ಟು ತೊಗೊಂಡು ಬಂದಿರೋದೇ ಜಾಸ್ತಿ. ಸರ್ಪ್ರೈಸ್ ಅಂದಮೇಲೆ ಸರ್ಪ್ರೈಸ್ ಗಿಫ್ಟ್ ಕೊಟ್ಟರು, ಆ್ಯಂಡ್ ತುಂಬ ಖುಷಿ ಆಯಿತು ನನಗಂತೂ. ಸೊ ಇಷ್ಟು ಕಲರ್ನಲ್ಲಿ ನೋಡಿ. ಆ್ಯಂಡ್ ನಾನು ಏನೋ ಅಂದ್ಕೊಂಡಿದ್ದೆ, ಈಗ ಹಳ್ಳಿಗಳು ಬರುತ್ತಲ್ಲ, ಕಲರ್ನಲ್ಲಿ ಹಳ್ಳಿಗಳು, ಆ್ಯಂಡ್ ಅದರಿಂದ ಇಲ್ಲೇ ಲೋಕಲಲ್ಲಿ ಕೆಲವೊಂದು ಸರಗಳನ್ನು ಮಾಡಿಕೊಡ್ತಾರೆ.
ಅಲ್ಲಿಂದ ತೊಗೊಂಡ್ಬಂದು ಆ ಥರ ಅಂದ್ಕೊಂಡಿದ್ದೆ. ಈಗೆಲ್ಲ ಟ್ರೆಂಡಿಂಗ್ ಇದೆ ಆ ಥರ ಮಾಡಿಸೋದು. ಅದೇ ಥರ ಅಂದ್ಕೊಂಡಿದ್ದೆ ನಾನು, ಬಟ್ ಆ ಥರ ಅಲ್ಲ, ಇದು ಬೇರೆ ಥರ ಇರುವಂಥ ಸರ. ಆ್ಯಂಡ್ ಚೆನ್ನಾಗಿ ಅನಿಸುತ್ತೆ. ಯಾವಾಗಾದರೂ ಹೊರಗಡೆ ಹೋದ್ನಿ ಅಂತಂದರೆ ವೇರ್ ಮಾಡೋಣ, ನೋಡೋಣ ಹೆಂಗೆ ಕಾಣಿಸುತ್ತೋ ಗೊತ್ತಿಲ್ಲ. ಓಕೆ, ಸೊ ಫ್ರೆಂಡ್ಸ್, ಸೊ ಇದರಲ್ಲಿ ನಿಮಗೆ ಯಾವ ಕಲರ್ ಇಷ್ಟ ಆಯಿತು ಅನ್ನೋದನ್ನು ನನಗೆ ಕಮೆಂಟ್ ಮಾಡಿ. ಓಕೆ, ಹಾಗೆ ಇದುವರೆಗೂ ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನನ್ನ ಪ್ರತಿಯೊಂದು ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರುತ್ತೆ. ಸೊ ಇವಾಗ ನಾನು ಅದು ಆ್ಯಂಡ್ ಎತ್ತಿಟ್ಬಿಟ್ಟು ಸ್ವಲ್ಪ ಮನೆ ಕ್ಲೀನಿಂಗ್ ಇದೆ, ಆ್ಯಂಡ್ ಅದಿಷ್ಟು ಮುಗಿಸ್ಕೊಂಡು ಮತ್ತೆ ಸಿಗ್ತೀವಿ. ಫ್ರೆಂಡ್ಸ್, ಇನ್ನು ಮನೆ ಕ್ಲೀನಿಂಗ್ ಎಲ್ಲ ಆಯಿತು. ಅದಾದಮೇಲೆ ಅಡುಗೆ ಮಾಡಿಕೊಂಡೆ. ಇನ್ನು ಎಲ್ರದ್ದು ಊಟ ಕೂಡ ಆಯಿತು. ಇವಾಗ ಟೈಮ್ ಬಂದುಬಿಟ್ಟು 9:30 ಆಗ್ತಾಯಿದೆ. ಇನ್ನೂ ಟೈಮ್ ಇದೆ. ನಾವು 10 o'clockಗೆ ಮಲ್ಕೋತೀವಿ. ಹಾಗಾಗಿ ಇನ್ನೂ ಟೈಮ್ ಇದೆ ಅಂತ ಹೇಳ್ಬಿಟ್ಟು ಅಮ್ಮಗೆ ಸ್ವಲ್ಪ ಮಸಾಜ್ ಮಾಡು ಅಂತ ಹೇಳಿದೆ. ಆ್ಯಂಡ್ ಬೆಸ್ಟ್ ಮೂವಿ ಹತ್ತಿತ್ತು. ಆ ಮೂವಿ ನೋಡ್ತಾ ಕೂತ್ಕೊಂಡಾಗ ಅಮ್ಮ ಮಸಾಜ್ ಮಾಡ್ತಾಯಿದ್ಲು. ಎಣ್ಣೆ ತೊಗೊಂಬಂದು ನೀಟಾಗಿ ಹಚ್ಚಿ ಅವಳ ಕೈಯಿಂದ ನೀಟಾಗಿ ಒಂಥರ ಹಿಟ್ಟು ಕಲಿಸ್ತೀವಲ್ಲ ಆ ಥರ ಮಾಡ್ತಾಯಿದ್ಲು. ಯಾವ ಥರ ಮಾಡೋದು ಅಂತ ಸ್ವಲ್ಪ ಹೇಳಿಕೊಟ್ಟೆ. ಅವಳು ಎಷ್ಟು ಚೆನ್ನಾಗಿ ಮಾಡ್ತಾಯಿದ್ಲು ಅಂದರೆ ನನಗೆ ನಿದ್ದೆನೇ ಬರ್ತಾಯಿತ್ತು. ಅಷ್ಟು ಫೀಲ್ ಈಸ್ ಗುಡ್ ಅಂತ ಅನ್ನಿಸ್ತು. ಆ್ಯಂಡ್ ಇನ್ನೊಂದೇನೆಂದರೆ, ನಮ್ಮ ಮಕ್ಕಳು ಮೊನ್ನೆನೇ ಪುಟ್ಟ ಮಕ್ಕಳಿದ್ರು. ಇವಾಗ ಮಸಾಜ್ ಮಾಡುವಷ್ಟು ದೊಡ್ಡವರಾಗ್ಬಿಟ್ಟಿದ್ದಾರೆ ಅಂದರೆ ಎಷ್ಟು ಬೇಗ ದಿನಗಳು ಹೋಗ್ಬಿಡುತ್ತಲ್ಲ. ನನಗೆ ಒಂಥರ ಕನಸು ಥರ ಅನ್ನಿಸ್ಬಿಡ್ತು. ಆ್ಯಂಡ್ ಇನ್ನೊಂದು, ಸೊ ಇಲ್ಲೇ ಓಡಾಡ್ಕೊಂಡಿದ್ಲು. ಈಗ ತೊದಲು ನುಡಿಗಳು ನುಡಿತಾ ಅಪ್ಪ ಅಮ್ಮ ಅಣ್ಣ ಅಂತ ಈ ಥರನೇ ಮಾತಾಡ್ಕೊಂಡು ಓಡಾಡ್ಕೊಂಡಿದ್ಲು. ಇಷ್ಟು ಬೇಗ ದೊಡ್ಡವಳಾಗ್ಬಿಟ್ಟಿದ್ದಾಳ ಅನ್ನೋದೊಂದು ತುಂಬ ಖುಷಿ. ಅದರಲ್ಲೂ ಸ್ವಲ್ಪ ಕಾಲು ನೋಯಿತು ಅಂದರೆ, ಕೈ ನೋವಾಯಿತು ಅಂದರೆ ಮಸಾಜ್ ಮಾಡೋದು, ಒತ್ತೋದು ಈ ಥರ ಮಾಡ್ತಿರ್ತಾಳೆ. ಆ್ಯಂಡ್ ನನಗಿಂತೂ ಅವ್ರ ಅಪ್ಪಗೆ ಜಾಸ್ತಿ ಮಾಡ್ತಾಳೆ ಅವಳು, ಕಾಜಿ ಎಲ್ಲ. ಹಾಗಾಗಿ ಹೆಣ್ಮಕ್ಳು ಮನೆಯಲ್ಲೇ ಇರಬೇಕು ಅಂತ ಹೇಳ್ತಾರಲ್ಲ, ಸೊ ಇದೇ ಕಾರಣಕ್ಕೆ ಅಂತ ಅನ್ಕೋತೀನಿ. ಗಂಡು ಮಕ್ಕಳು ಮಾಡ್ತಾರೆ, ಬಟ್ ಆದರೆ ಸ್ವಲ್ಪ ಕಡಿಮೆ. ಹೆಣ್ಮಕ್ಳಿಗೆ ಅದು ಸಡನ್ಲಿ ಅರ್ಥ ಆಗಿಬಿಡುತ್ತೆ, ಅಮ್ಮನಿಗೆ ಈ ಥರ ಮಾಡಬೇಕು ಅನ್ನೋದೊಂದು. ಆ್ಯಂಡ್ ಸಡನ್ಲಿ ಅರ್ಥ ಆಗಿಬಿಡುತ್ತೆ. ಈಗಿನ ಮಕ್ಕಳಿಗಂತೂ ಏನೂ ಹೇಳ್ಕೊಡೋ ಅವಶ್ಯಕತೆ ಇಲ್ಲ, ನೋಡಿ ಕಲಿತಾರೆ. ಸೊ ಏನೋ ಒಂಥರ ತುಂಬ ಖುಷಿ ಅಂತ ಅನ್ನಿಸ್ತು. ಆ್ಯಂಡ್ ಫ್ರೆಂಡ್ಸ್, ಇವತ್ತಿನ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನಾಳೆ ಇನ್ನೊಂದು ಹೊಸ ಬ್ಲಾಗೊಂದಿಗೆ ಮತ್ತೊಮ್ಮೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.